ಆರ್ಎಸ್ಎಸ್ ಬ್ಯಾನ್ಗೆ ಪ್ರಿಯಾಂಕ್ ಪತ್ರ ಬೆನ್ನಲ್ಲೇ ಇದೀಗ ಪ್ರಿಯಾಂಕ್ ಖರ್ಗೆಗೆ ಕೌಂಟರ್ ಅನ್ನ ಕೊಡಲಾಗ್ತಾ ಇದೆ. ತವರಿನಲ್ಲಿಯೇ ಆರ್ಎಸ್ಎಸ್ನ ಪಥ ಸಂಚಲನವನ್ನ ನಡೆಸಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಅನುದಾನಿತ ಶಾಲೆಯಲ್ಲೇ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ. ತಮ್ಮಲ್ಲಿಯೇ ಉಳುಕು ಇದೀಗ ಕಾಣಸಿಗ್ತಾ ಇದೆ. ನೋಡಿ, ಆರ್ಎಸ್ಎಸ್ ಬ್ಯಾನ್ಗೆ ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಈ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ತವರಿನಲ್ಲೇ ಆರ್ಎಸ್ಎಸ್ ಪಥ ಸಂಚಲನ ನಡೆದಿದೆ. ಕಾಂಗ್ರೆಸ್ನ ಶಾಸಕರ ಅನುದಾನಿತ ಶಾಲೆಯಲ್ಲೇ ಆರ್ಎಸ್ಎಸ್ ಪಥ ಸಂಚಲನ. ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್ ಶಾಲೆಯಲ್ಲಿ ಪಥ ಸಂಚಲನ ನಡೆಸಲಾಗಿದೆ. ಮಹಾಂತೇಶ್ವರ ವಿದ್ಯಾವರ್ಧಕ ಶಾಲಾ ಆವರಣದಲ್ಲಿ ಕಾರ್ಯಕ್ರಮ ನಡೆದಿದೆ. ಪಥ ಸಂಚಲನದಲ್ಲಿ ನೂರಾರು ಆರ್ಎಸ್ಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬಳಿಕ ಶಾಲಾ ಆವರಣದಲ್ಲೇ ಬೌದ್ಧಿಕ ಕಾರ್ಯಕ್ರಮ ಕೂಡ ನಡೆದಿದೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬಗ್ಗೆ ಯಾವುದೇ ಆಕ್ಷೇಪವಿಲ್ಲ. ಆರ್ಎಸ್ಎಸ್ನವರು ಲಾಠಿ ಬೆಟ್ಟು ತಿರಂಗ ಹಿಡಿದ್ರೆ ಸ್ವಾಗತವನ್ನ ಮಾಡ್ತೇವೆ. ನಮ್ಮ ಶಾಲೆಯ ಆವರಣ ಸಾರ್ವಜನಿಕರ ಸ್ವತ್ತು. ಎಲ್ಲಾ ಪಕ್ಷದ ಕಾರ್ಯಕ್ರಮಕ್ಕೂ ಶಾಲೆಯ ಜಾಗವನ್ನ ಕೊಡ್ತೇವೆ ಅಂತ ಹೇಳಿ ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಶಾಸಕ ಎಂವೈ ಪಾಟೀಲ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇವತ್ತೇನು ಪಥ ಸಂಚಲನ ಮಾಡ್ತಾರೆ, ಪಥ ಸಂಚಲನ ಮಾಡಲಿ, ಶಿಸ್ತುಬದ್ಧತೆ ಕಾಪಾಡಲಿ. ಆದರೆ ಲಾಠಿ ಬಿಟ್ಟು ಇವತ್ತು ತಿರಂಗ ಜೆಂಡಾ ಹಿಡ್ಕೊಂಡು ಬಂದು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಲಾಠಿ ಹಿಡ್ಕೊಂಡು ಬಂದರೆ ಮತ್ತೆ ನಾವು ಇವತ್ತು ನಮ್ಮ ಸ್ವಾತಂತ್ರ್ಯಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತದೆ ಅನ್ನೋದು ನಾವು ಇವತ್ತು ತಿಳ್ಕೊಬೇಕಾಗ್ತದೆ. ಇವತ್ತು ನಮ್ಮ ಏನು ಶಾಲೆಯಲ್ಲಿ ಅಂತಂದರೆ ಅದು ಸಾರ್ವಜನಿಕರ ಸ್ವತ್ತಿದೆ. ನಮ್ಮಲ್ಲಿ ಕೂಡ ನಮ್ಮ ಮ್ಯಾನೇಜ್ಮೆಂಟದಲ್ಲಿ ಕೂಡ ಅನೇಕ ವಿಚಾರಧಾರೆಗಳು ಇದ್ದಾರೆ. ಅವರಿಗೆ ಯಾರಿಗೂ ಕೂಡ ನೋವಾಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಪ್ರತಿ ಸಲ ಯಾರೇ ಬೇಕಾದವರು ಬಂದು ಅಲ್ಲಿ ಖಾಲಿ ಇದ್ದ ಪರೀಕ್ಷೆ, ಹುಡುಗರ ಪರೀಕ್ಷೆ ಇರ್ಬೋದು, ಕ್ಲಾಸ್ ಇರ್ಬೋದು ಅಂಥ ಸಮಯದಲ್ಲಿ ಯಾರಾದರೂ ಕೇಳಿದ್ರೆ ಅವರಿಗೆ ನಾವು ಕೊಡ್ತಾ ಬಂದಿದ್ದೇವೆ. ಈಗಾದರೂ ಕೂಡ ನಾನು ನಮ್ಮ ಮ್ಯಾನೇಜ್ಮೆಂಟ್ಗೆ ಬರೆದಿದ್ದೆ, ಏನೋ ನಮ್ಮಲ್ಲಿ ಖಾಲಿ ಇದ್ದರೆ ಈ ಸ್ಥಳವನ್ನು ಅವರಿಗೆ ಕೊಡಬಹುದು ಅಂತ ನಾನು ಬರೆದಿದ್ದೆ. ಆ ಪ್ರಕಾರವಾಗಿ ಸ್ಥಳ ಕೊಟ್ಟಿದ್ದಾರೆ. ನಾನು 100ಕ್ಕೆ 100 ಖರ್ಗೆ ಅವರ ಏನು ಹೇಳಿಕೆ ಅದ ಅದಕ್ಕೆ ನಾನು ಒಪ್ಕೋತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತೇನು ಪಥ ಸಂಚಲನ ಮಾಡ್ತಾರೆ, ಪಥ ಸಂಚಲನ ಮಾಡಲಿ, ಶಿಸ್ತುಬದ್ಧತೆ ಕಾಪಾಡಲಿ. ಆದರೆ ಲಾಠಿ ಬಿಟ್ಟು ಇವತ್ತು ತಿರಂಗ ಜೆಂಡಾ ಹಿಡ್ಕೊಂಡು ಬಂದು ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಆದರೆ ಲಾಠಿ ಹಿಡ್ಕೊಂಡು ಬಂದರೆ ಮತ್ತೆ ನಾವು